ಸತತ 186 ದಿನಗಳ ಬಳಿಕ ನಟ ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇಲ್ಲಿ ಜೂನ್ 12, 11 ಜೂನ್ 8ಕ್ಕೆ ಈ ವ್ಯಕ್ತಿಯ ಕೊಲೆ ಆಗುತ್ತೆ. ತದನಂತರದಲ್ಲಿ ದರ್ಶನ್ ಅರೆಸ್ಟ್ ಆಗ್ತಾರೆ. ಇದಾದ ಮೇಲೆ ಇಲ್ಲಿಯವರೆಗೂ ಒಂದು ನೆಮ್ಮದಿ ಇರಲಿಲ್ಲ ದರ್ಶನ್ಗೆ. ಮಧ್ಯಂತರ ಬೇಲ್ ಸಿಕ್ಕಿದ್ರೂ ಕೂಡ ಅದು ಯಾವಾಗ ಬೇಕಾದರೂ ಕ್ಯಾನ್ಸಲ್ ಆಗುವಂಥ ಸ್ಟೇಜಲ್ಲಿ ಅದಿತ್ತು. ಕಾರಣ ಇಷ್ಟೇ, ಆಪರೇಷನ್ ಮಾಡಿಸ್ಕೊಂಡ್ರೆ ಹೇಗೋ ಮಾಡದೇ ಇದ್ದರೆ ಹೇಗೋ ಅನ್ನೋ ಒಂದು ಆತಂಕದಲ್ಲಿ ದರ್ಶನ್ ಇದ್ದದ್ದು ನಿಜ. ಇದೀಗ ರೆಗ್ಯುಲರ್ ಬೇಲ್ ವಿಚಾರಣೆ ಕೂಡ ಆಗ್ತಾ ಇತ್ತಲ್ಲ. ಈ ರೆಗ್ಯುಲರ್ ಬೇಲ್ ವಿಚಾರಣೆ ಆದ ಮೇಲೆ 186 ದಿನಗಳ ಬಳಿಕ ದರ್ಶನ್ಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ. ಇಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಬಂಧ ಮುಕ್ತರಾಗ್ತಾ ಇರೋದು. 7 ಆರೋಪಿಗಳು ದರ್ಶನ್ ಕೂಡ ಸೇರಿ, ದರ್ಶನಿಗೆ ಆಚೆ ಇದ್ದದ್ದು ಬೇರೆ, ಜೊತೆಗೆ 6 ಆರೋಪಿಗಳು ಅಂತ ಲೆಕ್ಕ ಹಾಕೊಂಡ್ರೆ ನಾವು ಎಲ್ಲರಿಗೂ ಕೂಡ ದರ್ಶನ್ಗೂ ಸೇರಿಸಿಯೇ ಷರತ್ತುಬದ್ಧ ಜಾಮೀನನ್ನು ಕೊಡಲಾಗಿದೆ. ದರ್ಶನ್ಗೆ ಮಧ್ಯಂತರ ಬೇಲ್ ಕೊಟ್ಟಾಗಲೂ ಕೂಡ ಷರತ್ತುಗಳು ಇದ್ದವು. ಮೆಡಿಕಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಲ್ ತಗೋತಾ ಇರೋದು, ಈ ಒಂದು ಮೆಡಿಕಲ್ ಪ್ರೋಗ್ರೆಸ್ ಏನೇನಾಗ್ತಾ ಇದೆಯೋ ಅದರದ್ದು ಕಾರಣಗಳನ್ನು ಕೋರ್ಟ್ಗೆ ನೀವು ತಿಳಿಸಬೇಕು ಅಂತೆಲ್ಲ ಷರತ್ತುಗಳಿತ್ತು. ರೆಗ್ಯುಲರ್ ಬೇಲ್ ಬಂದ ಮೇಲೆ ಮೆಡಿಕಲ್ ಬೇಲ್ ವಿಚಾರ ಅಷ್ಟು ಗಣನೆಗೆ ಬರಲ್ಲ. ಅದೊಂಥರ ಗೌಣ ಆಗಿಬಿಡುತ್ತೆ. ಅದು ರೆಗ್ಯುಲರ್ ಬೇಲ್ ಜೊತೆಗೇ ಅದು ಮರ್ಜ್ ಆಗಿಬಿಡುತ್ತೆ. ಅದು ಬೆರೆತುಕೊಂಡು ಬಿಡುತ್ತೆ, ಬೆಸೆದುಕೊಂಡು ಬಿಡುತ್ತೆ. ಅದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಪೂಜಾ ಫಲ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ದರ್ಶನ್, ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್, ಅನುಕುಮಾರ್, ಪ್ರದೋಷ್ಗೆ ಇದೀಗ ಷರತ್ತುಬದ್ಧ ಜಾಮೀನನ್ನು ಕೊಡಲಾಗಿದೆ. ತಲಾ 2 ಶ್ಯೂರಿಟಿ ಕೊಡಬೇಕು ಅಂತ ಹೈಕೋರ್ಟ್ ಹೇಳಿದೆ, ಷರತ್ತನ್ನು ಹಾಕಿದೆ. ದರ್ಶನ್ ಪರವಾಗಿ ಪ್ರಬಲವಾಗಿ ವಾದ ಮಂಡಿಸಿದ್ರು ಖ್ಯಾತ ಅಡ್ವೊಕೇಟ್ ಸಿ.ವಿ. ನಾಗೇಶ್ ಅವರು. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಸಾಕಷ್ಟು ದಿನಗಳಾಗಿತ್ತು. 6 ತಿಂಗಳು ಕಡಿಮೆ ಅವಧಿ ಅಲ್ಲ. 6 ತಿಂಗಳ ಕಾಲ ಜೈಲು ಅಥವಾ ಜೈಲಿನ ಅನುಭವ ಅಥವಾ ಒದ್ದಾಟ, ಬೇಲಿಗಾಗಿ ಪರದಾಟ, ಈ ಕಡೆ ಆಸ್ಪತ್ರೆ, ಮೆಡಿಕಲ್ ಕಾರಣ ಹೇಳಿ ಬೇಲ್ ತಗೊಳ್ಳೋದು, ಇದು ಸಾಧಾರಣ ಸಮಯ ಅಲ್ಲ. 6 ತಿಂಗಳು ಕಾಲ ಕಳೆಯೋದು ಅಂತ ಹೇಳಿದ್ರೆ. ದರ್ಶನ್ಗೆ ಇದೀಗ ರೆಗ್ಯುಲರ್ ಬೇಲ್ ಸಿಕ್ಕ ಮೇಲೆ ಆಸ್ಪತ್ರೆಯಲ್ಲಿ ಇದ್ರೂ ಆಯಿತು, ಇಲ್ಲದೇ ಇದ್ರೂ ಆಯಿತು ಅಂತ ಅನಿಸುತ್ತೆ. ಆದರೆ ಕೋರ್ಟ್ ಕೇಳಿದಾಗ ಈ ಥರ ತೊಗೊಂಡಿದ್ರಲ್ಲ, ಏನು ಕಥೆ ಆಯಿತು, ಎಲ್ಲಿಗೆ ಬಂತು ಅದರ ಪ್ರಗತಿ ಅಂತ ಕೇಳಿದಾಗ ಅದಕ್ಕೆ ಸಕಾರಣಗಳನ್ನು ಕೋರ್ಟ್ಗೆ ಮನವರಿಕೆ ಆಗುವಂತೆ ಕೊಟ್ಟರೆ ಬಚಾವು. ಅಕಸ್ಮಾತ್ ಏನೋ ಸುಳ್ಳು ಹೇಳಿದ್ಬಿಟ್ಟಿದ್ರು, ಮೆಡಿಕಲ್ ಕಾರಣ ಅಂತ ಹೇಳಿಬಿಟ್ಟಿದ್ರು ಅಂತಾದಾಗ ಕೋರ್ಟ್ ಅದರ ಮೇಲೂ ಕೂಡ ಕೋರ್ಟನ್ನು ದಿಕ್ಕು ತಪ್ಪಿಸಿದ್ರೆ ನೀವು ಅಂತ ಬೇಕಾದ್ರೆ ಆಕ್ಷನ್ ತೆಗೆದುಕೊಳ್ಳಬಹುದು. ಅದು ರೆಗ್ಯುಲರ್ ಬೇಲೇ ಮಂಜೂರಾಗಿರೋದ್ರಿಂದ ಉಳಿದ ಕಾರಣಗಳು ಗೌಣ ಆಗಿಬಿಡ್ತವೆ. ಈಗ ಮೆಡಿಕಲ್ ಬೇಲ್ ಇದ್ರೇನು ಇಲ್ದಿದ್ರೇನು ಮ್ಯಾಟ್ರೇ ಆಗಲ್ಲ. ರೆಗ್ಯುಲರಾಗೇ ಬೇಲ್ ಸಿಕ್ಬಿಟ್ಟಿರುತ್ತಲ್ಲ ಅವ್ರಿಗೆ. ಈ ಬೇಲ್ ಇನ್ನೇನಿದ್ರು ಈ ನೆಕ್ಸ್ಟ್ ಬರೋ ಸ್ಟೇಜ್ಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟಲ್ಲಿ ಇದನ್ನು ಸರ್ಕಾರಿ ವಕೀಲರು ಅಲ್ಲಿ ಕ್ವಶನ್ ಮಾಡಿದಾಗ ಅದಕ್ಕೆ ಸಮರ್ಪಕವಾಗಿ ಅಲ್ಲಿಯೂ ಕೂಡ ಉತ್ತರ ಕೊಡುವಂಥ ಶಕ್ತಿ ಅವ್ರುಗಳಿಗೆ ಇರಬೇಕು. ಅಕಸ್ಮಾತ್ ಅಲ್ಲಿ ಕೊಡೋಕ್ಕಾಗಲಿಲ್ಲ ಅಂತ ಬಂದಾಗ ಆಗ ಮತ್ತೆ ಅದು ಬೇಲ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಆ ಒಂದು ಭಯ ಬಿಟ್ಟರೆ ಉಳಿದಂತೆ ಯಾವುದೇ ಭಯ ಈ ಪ್ರಕರಣದಲ್ಲಿ ದರ್ಶನ್ಗೆ ಇಲ್ಲ.